ಓಕೆ, ಕಲರ್ ಬೆಳ್ಳಿನೇ ಕಲರ್ ಬಂತು. ಬೆಳ್ಳಿ ಇಲ್ಲೇ ಇದೆಯಲ್ಲ, ಬೆಳ್ಳಿ ನೋಡಿ, ಬೆಳ್ಳಿ ಕಲರೇ ಬಂತು. ಡೈರೆಕ್ಟ್ ಗೋಲ್ಡ್ ಉಜ್ಜಿದ್ರೆ ಗೋಲ್ಡ್ ಬರುತ್ತೆ. ಸೂಪರ್, ಕಲರ್ ಕರೆಕ್ಟ್ ಆಗಿ ಬೆಳ್ಳಿದೆ ಬಂತು. ಬೆಳ್ಳಿನೇ ನೋಡಿ, ಇಷ್ಟೇ ಉಜ್ಜಿದ್ ನಾನು. ಗೋಲ್ಡ್ ಇದ್ರೆ ಗೋಲ್ಡ್ ತೋರಿಸ್ತೀನಿ ಇವಾಗ. ಸೊ ಈಗ ನಾನು ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ, ಇಲ್ಲಿ ಕಲರ್ ಏನು ಇಲ್ಲ ಈ ಮಣಿಯಲ್ಲಿ ಜನ. ಹೌದು ನೋಡಿ, ಬೆಳ್ಳಿ ಇದೆ ಅಲ್ಲಿ, ಬೆಳ್ಳಿದು ಗೆರೆ ಬಂತು. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ಸೊ ಆದಿತ್ಯರೇ, ನೀವು ತಿರುವಣ್ಣಾಮಲೈ ಹೋಗಿ ಬಂದಿದ್ದೀನಿ ಅಂದ್ರೆ, ಹೋದ ವಾರ ಹೋಗಿದ್ವಿ. ಕರಂಗಲಿ ಮಲೆ. ಹೌದು. ಸೊ ಅದ್ರ ಬಗ್ಗೆ ಒಂದು ಮಾಹಿತಿ ನಮ್ಮ ವೀಕ್ಷಕರಿಗೆ ಕೊಡ್ಬೇಕು, ನನಗಾಗಿರೋ ಅನುಭವಗಳು ಅಂತ ಹೇಳಿದ್ರಿ. ಸೊ ಡೈರೆಕ್ಟ್ ಮಾತಾಡಿ ನಮ್ಮ ವೀಕ್ಷಕರಿಗೆ ಆ ಮಾಲೆದು ಏನೆಲ್ಲ ಶಕ್ತಿ ನಿಮ್ ಗಮನಕ್ಕೆ ಬಂದೈತೆ. ಕರಂಗಾಲಿ ಮಾಲೆದ ವಿಚಾರ ಅಂತಂದ್ರೆ ಇದನ್ನ ತುಂಬಾ ಜನ ವಿಡಿಯೋ ಮಾಡಿದ್ದಾರೆ ಇದುವರೆಗೆ. ಎಲ್ಲಾ ಯೂಟ್ಯೂಬ್ಗಳಲ್ಲೂ ನೀವು ನೋಡಿದಾಗ ಇದ್ರ ಬಗ್ಗೆ ಅಲ್ಲಲ್ಲಲ್ಲೇ ಒಬ್ಬೊಬ್ರು ಹೇಳ್ತಾನೆ ಇರ್ತಾರೆ. ಇದು ಮಾಡಿದ್ ಏನು ಹೊಸ್ತೇನಲ್ಲ, ಆದ್ರೆ ಕೆಲವ್ರು ನೋಡಿರ್ತಾರೆ, ಕೆಲವ್ರು ನೋಡಿರಲ್ಲ, ಗೊತ್ತು. ಇನ್ನು ಕೆಲವರು ಡೌಟ್ ನಲ್ಲೇ ಇದ್ದಾರೆ. ನಂಗೆ ಯಾರೋ ಕಾಲ್ ಮಾಡಿ ಲಾಸ್ಟ್ ಟೈಮ್ ಕೇಳಿದ್ರು, ಕರಂಗಾಲಿ ಮಾಲೆ ಏನೇನಿಗೆ ಉಪಯೋಗ ಬರುತ್ತೆ, ಏನೇನು ಅದ್ರದ್ದು ಏನಾಗುತ್ತೆ ಅಂತ. ಇದು ಕರಂಗಾಲಿ ಮಾಲೆ ಅಂದ್ರೆ ಇದು ಮರದು, ಕಗ್ಗಲಿ ಮರ, ಮತ್ತೆ ಅದ್ರದ್ದು ಒಳಗಡೆ ಬರುವಂತ ಶೇಗ್ ಅಂತ ಹೇಳ್ತೀವಿ. ಅದನ್ನ ಮಣಿ ಮಾಡಿ ತುಂಬಾ ಗಟ್ಟಿಯಾಗಿರುತ್ತೆ. ನೋಡಿ, ಇದು ನನ್ನ ಹತ್ರ ಇದೆ. ಇದು ನಾನು ತಿರುವಣ್ಣಾಮಲೆಗೆ ಹೋದಾಗ ಮೊನ್ನೆ ತಂದಿದ್ದು. ಇದು ಒರಿಜಿನಲ್ ಮಣಿ. ಇದ್ರ ತೂಕ ಇರುತ್ತೆ. ತೂಕ ಇದೆ ನೋಡಿ, ಗೊತ್ತಾಗುತ್ತೆ ಇದು ಒರಿಜಿನಲ್ ಅನ್ನೋದಕ್ಕೆ ಅದು ಗೊತ್ತಾಗುತ್ತೆ. ಆ ಮಣಿ ಇರೋ ಇದಕ್ಕೂ ಅದು ತೂಕ ನೋಡಿ, ಹಿಂಗಿಡಿ ತೂಕ ಇದೆ. ಹಿಂಗೆ ಒಳ್ಳೆ ಕಬ್ಣ ಫೀಲ್ ಆಗುತ್ತೆ. ಎಷ್ಟು ಮಣಿಗಳು ಇರ್ತವೆ? ಇದು 70 ಇದೆ. ಇದಕ್ಕೆ ಇದು ಜಪಮಣಿ ಅಲ್ಲ. ಜಪಮಣಿ ಆದ್ರೆ 108 ಇರಬೇಕು ಅಂತ. ಬರೀ ಹಾಕೊಳಕ್ಕೆ, ಇದು ಹಾಕೊಳಕಷ್ಟೇ. ಅಂದ್ರೆ ನಿಮ್ಮಲ್ಲಿರುವಂತ ನೆಗೆಟಿವ್ ನ ತೆಗೆಯುವಂಥದ್ದು ಇದು. ಇದರಿಂದ ಉಪಯೋಗಗಳು ಕೆಲವ್ರಿಗೆ ಅದೇ ಹೇಳ್ತಾರಲ್ಲ, ಕೈ ಬೈಯತ್ತಲ್ಲ, ಹಣ ಬರುತ್ತೆ, ನಿಲ್ಲಲ್ಲ, ಲಕ್ ಅಂತಾನು ಹೇಳುತ್ತೆ. ಇದು ಅದರಲ್ಲಿ ಕೂಡ ಇದು ಹಣದ ಇದರಲ್ಲೂ ಕೂಡ ಸಮಸ್ಯೆ ಇರೋರಿಗೆ ಸೊ ಹಾಕೊಂಡಾಗ ಬಾಡಿಲಿರೋಂತಹ ನೆಗೆಟಿವ್ಸ್ನ ತೆಗೆಯುತ್ತೆ. ಆಮೇಲೆ ನಮ್ ಕೆಲವು ಕೆಲಸ ಕಾರ್ಯಗಳು ಆಗದಿರೋಂಥದ್ದು ಅದು ಕೂಡ ಇದ್ರಲ್ಲಿ ನಡೆಯುತ್ತೆ. ಅಂದ್ರೆ ಏನು ಅಂತಂದ್ರೆ ಅವ್ರವರ ರಾಶಿಗೆ ತಕ್ಕನಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ ನಾವು. ಓಕೆ, ಇದರಲ್ಲಿ ಇದೊಂದು ಸ್ಪೆಷಲ್ ಐತೆ. ಅಂದ್ರೆ ಇದು ರೆಗ್ಯುಲರ್ ಹಾಕೊಳ್ಳೋದಲ್ಲ. ಅಲ್ಲ, ಹಾಕೋಬಹುದು ರೆಗ್ಯುಲರ್. ಆದ್ರೆ ಇದನ್ನ ಹಾಕೋಬೇಕಂದ್ರೆ ಅವರ ರಾಶಿಗೆ ಅನುಗುಣವಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೋಬೇಕು, ಶಕ್ತಿ ತುಂಬ್ಕೋಬೇಕು. ಸೊ ಹಾಗೆ ಇನ್ನೂ ಚೆನ್ನಾಗಿ ತುಂಬಾನೇ ಅಂದ್ರೆ ಈಗ ಡೈರೆಕ್ಟ್ ಆಗಿ ಹಾಕೊಂಡ್ರು ಆಗಲ್ಲ ಅಂತಲ್ಲ. ದೇಹಕ್ಕೆ ಕೆಲವು ಬದಲಾವಣೆಗಳು ದೇಹದಲ್ಲಿರುವಂತ ಇದು ಹಾಕೊಂಡ್ರೆ ರಾತ್ರಿ ಹೀಟ್ ಇದ್ರೆ ಇದ್ರಲ್ಲಿ ಹೀಟ್ ಕಾಣಿಸುತ್ತೆ, ನಮ್ಗೆ ಬಿಸಿ ಆಗುತ್ತೆ ಇದು. ಹೌದು. ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಇದ್ರದ್ದು ಪ್ಲಸ್, ನೀವು ಬೆಳ್ಳಿ ಇದ್ರೆ ಬೆಳ್ಳಿ ಗುಜ್ಜಿ ಬೆಳ್ಳಿ ಕಲರ್ ಬರುತ್ತೆ, ಕಲರ್ ಚೇಂಜ್ ಆಗುತ್ತೆ. ಗೋಲ್ಡ್ ಗುಜ್ಜಿ ಗೋಲ್ಡ್ ಕಲರ್ ಬರುತ್ತೆ. ಸೊ ಏನು ನನ್ನ ಹತ್ರ ಯಾವ್ದು ಇಲ್ಲ. ಇದ್ದಿದ್ರೆ ನಾನು ಇವಾಗ ಉಜ್ಬಿಟ್ಟು ಇವಾಗ ತೋರಿಸ್ತಿದ್ದೆ. ಬೆಳ್ಳಿ ನಿಮ್ಮ ಹತ್ರ ಅಂದ್ರೆ ಬೆಳ್ಳಿ ಇದ್ರೆ ಇವೆಲ್ಲ ತೋರಿಸ್ತೀನಿ. ಸೊ ಇದು ಬೆಳ್ಳಿಗೆ ಉಜ್ಬೋದು ಅಂತೀರಾ? ಹೌದು, ಹಂಗೆ ಇರ್ಲಿ, ಬಿಚ್ಚೋದನ್ ಬೇಡ. ಹಿಂಗ್ ಕೊಡಿ, ಕೈ ಕೊಡಿ. ಓಕೆ. ಓಕೆ, ಕಲರ್ ಬೆಳ್ಳಿನೇ ಕಲರ್ ಬಂತು. ಬೆಳ್ಳಿ ಇಲ್ಲೇ ಇದೆಯಲ್ಲ, ಬೆಳ್ಳಿ ನೋಡಿ, ಬೆಳ್ಳಿ ಕಲರೇ ಬಂತು. ಡೈರೆಕ್ಟ್ ಗೋಲ್ಡ್ ಉಜ್ಜಿದ್ರೆ ಗೋಲ್ಡ್ ಬರುತ್ತೆ. ಸೂಪರ್, ಕಲರ್ ಕರೆಕ್ಟ್ ಆಗಿ ಬೆಳ್ಳಿದೆ ಬಂತು. ಬೆಳ್ಳಿನೇ ನೋಡಿ, ಇಷ್ಟೇ ಉಜ್ಜಿದ್ ನಾನು. ಗೋಲ್ಡ್ ಇದ್ರೆ ಗೋಲ್ಡ್ ತೋರಿಸ್ತೀನಿ ಇವಾಗ. ಸೊ ಈಗ ನಾನು ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ, ಇಲ್ಲಿ ಕಲರ್ ಏನು ಇಲ್ಲ ಈ ಮಣಿಯಲ್ಲಿ ಜನ. ಹೌದು ನೋಡಿ, ಬೆಳ್ಳಿ ಇದೆ ಅಲ್ಲಿ, ಬೆಳ್ಳಿದು ಗೆರೆ ಬಂತು. ಸೊ ಅಳಿಸೋಗುತ್ತಾ ವಾಪಸ್ಸು? ಅದು ಒಂಥರ ಏನ್ ಹೇಳೋದು, ಅದಕ್ಕೆ ಒಂದು ಮಾಯೆ ತರ. ಅದು ತನ್ನಿಂತಾನಾಗೆ ಇದಾಗೋಗ್ಬಿಡುತ್ತೆ. ಉಜ್ಜಿದ್ರೆ ಗೋಲ್ಡ್ ಉಜ್ಜಿದ್ರೆ ಗೋಲ್ಡ್ ಬರುತ್ತೆ, ಫುಲ್ ಗೋಲ್ಡ್ ಆಗೋಗ್ಬಿಡುತ್ತೆ. ಹೌದು. ಇದು ಮತ್ತೆ ಯಾವ ಶೇಪ್ ಬೇಕೋ ಅದಕ್ಕೆ ಯಾವ ಬಣ್ಣ ಬೇಕು ಅಂದ್ರೆ ಒರಿಜಿನಾಲಿಟಿ ಅಂದ್ರೆ ಇದು ನಿಜ ಒರಿಜಿನಾಲಿಟಿ. ಇದು ಬಿಸಿ ಇದೆ ನೋಡಿ, ಇವಾಗ ನನ್ನ ಬಾಡಿ ಬಿಸಿನ ಹೇಳ್ಕೊಂಡಿದೆ. ಅಂದ್ರೆ ಏನು ಅಂದ್ರೆ ಇದು ನಿಮ್ಮ ದೇಹದಲ್ಲಿರುವಂತ ಎಲ್ಲಾ ನೆಗೆಟಿವ್ಸ್ ಹೇಳ್ಕೊಳುತ್ತೆ. ಇವಾಗ ಯಾರಿಗಾದ್ರೂ ಬೇಕು ಅಂದವ್ರಿಗೆ ನಾನು ತಮಿಳ್ನಾಡಿಂದ ತರಿಸ್ಕೊಳ್ತೀನಿ. ಇನ್ನು ನೋಡಿ, ಇದು ಒರಿಜಿನಲ್ ತಂದಿರೋದು ಆ ಜಾಗದಿಂದ ತಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿ, ಬೇಕು ಅಂದವ್ರಿಗೆ ಹೆಸರು ಫೋನ್ ಮಾಡಿ ನೇರವಾಗಿ ಬಂದು ತಗೊಳ್ಳೋರ್ ಬೇಕಾದ್ರೆ ತಗೋಬಹುದು. ಇಲ್ಲ ಅಂದ್ರೆ ಕೊರಿಯರ್ ಮುಖಾಂತರ ಹೋಗೋದು ನಾ ಕಳಿಸ್ತೀನಿ. ಅಂದ್ರೆ ಅವ್ರ ಹೆಸರು ನಕ್ಷತ್ರ 2 ಬೇಕು. ಆ 2ಕ್ಕೆ ಬೆಳಗಿನ ಟೈಮು ನಾವೊಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಅದಕ್ಕೆ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಒಂದು ಶಕ್ತಿ ತುಂಬಿ ಇಟ್ಟಿರ್ತೀವಿ. ಹಾಕೊಂಡಾಗ ತುಂಬಾನೇ ಅಂದ್ರೆ ನೆಗೆಟಿವ್ಸ್ ಎಲ್ಲ ಹೋಗುತ್ತೆ. ಆಮೇಲೆ ಲಕ್ ಅಂದ್ರೆ ಹಾಕಿದ ತಕ್ಷಣ ಕೋಟ್ಯಾಧಿಪತಿ ಆಗ್ತೀನಿ ಅಂತಲ್ಲ. ಅಂದ್ರೆ ಇವಾಗ ಏನೋ ಒಂದು ಕೆಲಸ ಕಾರ್ಯಗಳು ಮಾಡ್ತಾ ಇರ್ತೀವಿ, ಅದು ಕೈಗೆ ಎಟ್ಕೋದಿಲ್ಲ. ಸೊ ಅವಾಗ ಇದು ಹಾಕೊಂಡಾಗ ಆ ಇದನ್ನೆಲ್ಲೂ ಬಗೆಹರಿಸುತ್ತೆ.
ಆಮೇಲೆ ಕೆಲವು ಈ ಮಾಟ ಮಂತ್ರಗಳು ಅವು ದಾಟ್ತಾರೆ, ಮಾಡಾಕಿರುವಂತ ದಾಟ್ಬಿಟ್ಟಿರ್ತಾರೆ, ಮೂರ್ ದಾರಿಯಲ್ಲಿ ಮಾಡಿರ್ತದ್ದು, ಅವು ನೆಗೆಟಿವ್ಸ್ ನಮಗೆ ಬಾಡಿಗೆ ಕವರ್ ಆಗಕ್ಕೆ ಶುರು ಆಗುತ್ತೆ. ಆ ಟೈಮಲ್ಲಿ ಕೂಡ ಇದು ವರ್ಕ್ ಮಾಡುತ್ತೆ, ಅಂದ್ರೆ ಆ ಪ್ರಭಾವನ ಹೊಡೆದಾಕುತ್ತೆ. ಸೊ ನಾವು ದಾಟಿದ್ರು ಇದು ಹಾಕೊಂಡಿದ್ದಾಗ ಪ್ರಭಾವ ಹೊಡೆದಾಗುತ್ತೆ. ಅಂದ್ರೆ ನೋಡಿ, ನೀವು ಕಣ್ಮುಂದೆ ನೋಡಿದ್ರೆ ಶಕ್ತಿ ಹೆಂಗ್ ಬದಲಾವಣೆ ಆಗುತ್ತೆ ಅಂತ. ಗೋಲ್ಡ್ ಗುಜ್ಜರ ಗೋಲ್ಡ್ ಆಗುತ್ತೆ, ಆಮೇಲೆ ಬೆಳ್ಳಿ ಗುಜ್ಜರ ಬೆಳ್ಳಿ ಆಗುತ್ತೆ, ಅಂದ್ರೆ ಅದರ ಶಕ್ತಿ ಏನಿರ್ಬೋದು ಅಂತ ಇಲ್ಲೇ ಗೊತ್ತಾಗುತ್ತೆ. ನೀವು ಯಾವುದೇ ವಸ್ತು ತಗೊಂಡು ಉಜ್ಜಿ ಆಗೋದಿಲ್ಲ, ಅದು ಇದ್ದಂಗೆ ಇರುತ್ತೆ. ಒಂದು ಸೆಕೆಂಡ್ ಹಿಂಗ್ ಅನ್ಸುತ್ತೆ ನೋಡಿ, ಗೋಲ್ಡ್ ಆಗುತ್ತೆ, ಇದಾಗುತ್ತೆ. ಅಂದ್ರೆ ಇದಕ್ಕೆ ಆ ಶಕ್ತಿ ಇದೆ. ಕೆಲವು ಈ ಭೂಮಿ ಮೇಲೆ ಇರುವಂತ ಕೆಲವು ಗಿಡಮೂಲಿಕೆಗಳು, ಕೆಲವು ಮರಗಳು ಅದಕ್ಕೆ ಶ್ರೇಷ್ಠ ನೋಡಿ. ಆಲದ ಮರ, ಹತ್ತಿ ಮರ, ಯಾಕದು ಎಲ್ಲಾ ಮರದ ತರ ಇರಲ್ಲ ಶ್ರೇಷ್ಠ ಅಂತ ಹೇಳೋದು? ಅದಕ್ಕೆ ಅದರದೇ ಆದಂತ ಶಕ್ತಿ ಇರುತ್ತೆ. ಹಂಗೇನೆ ಪ್ರತಿಯೊಂದು ಇದಕ್ಕೆ ಅದರದೇ ಆದಂತ ಶಕ್ತಿ ಇರುತ್ತೆ, ಇದಕ್ಕೆ ಅದರದೇ ಆದ ಶಕ್ತಿ ಇದೆ. ಸೊ ಈ ಕರುಂಗಾಲಿ ಬೇಕು ಅಂತ ಹೇಳೋರಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಹೆಸರು ನಕ್ಷತ್ರ ಕೊಟ್ರೆ ಇದನ್ನ ತರಿಸ್ಕೊಡ್ತೀನಿ. ಚಾರ್ಜಸ್ ಇರುತ್ತೆ, ಇದೆಲ್ಲ ತುಂಬಾ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಒರಿಜಿನಲ್ ಮಣಿಗೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಕಾಸ್ಟ್ಲಿ ಅಂದ್ರೆ ಅಂತ ದೊಡ್ಡ ಕಾಸ್ಟ್ಲಿ ಅಲ್ಲ. ಸೊ ಒಂದು ರೇಟ್ ಬರುತ್ತೆ. ನಾನು ಅದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡೋಕ್ಕೆ ನಾನು ಒಂದು ಸಣ್ಣ ಚಾರ್ಜ್ ಇಟ್ಕೊಂಡು ನಾನು ಮಾಡ್ಕೊಡ್ತೀನಿ. ಇದು ತುಂಬಾನೇ ಬದಲಾವಣೆ, ದೇಹದ ಬದಲಾವಣೆಗಳು, ಅಂದ್ರೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳೆಲ್ಲ ಇರುತ್ತೆ ಕೆಲವರಿಗೆ. ಸೊ ಅದನ್ನ ಕೂಡ ಇದು ಯಾರು ಬೇಕು ಹಾಕೋಬಹುದು, ಯಾರು ಬೇಕಾದ್ರೆ ಹಾಕೋಬಹುದು, ಗಂಡಸು ಹೆಂಗಸು, ಇದು ಯಾವುದೇ ಇದಿಲ್ಲ. ಈ ಮನೆಗೆ ಮಂತ್ಲಿ ಲೇಡೀಸ್ ಸಮಸ್ಯೆ ಎಲ್ಲರೂ ಹಾಕ್ಬಹುದು, ಅದಕ್ಕೆ ಇದಕ್ಕೆ ಏನ್ ಸಂಬಂಧ? ಇದು ರುದ್ರಾಕ್ಷಿ ಅಲ್ಲ, ಇದು ಹೇಳ್ದಲ್ಲ ಕಗ್ಗಲಿ ಮರದ್ದು ಒಂದು ಸೇಗು. ಅಂದ್ರೆ ಇದಕ್ಕೆ ಒಂದು ಅದ್ಭುತ ಶಕ್ತಿ ಇದೆ ಇದರಲ್ಲಿ. ಆಮೇಲೆ ಶಕ್ತಿನ ನಾರ್ಮಲ್ ಅಲ್ಲ, ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಮಂತ್ರಗಳು, ಅದಕ್ಕೆ ಸಂಬಂಧಪಟ್ಟಂತ ಮಂತ್ರಗಳನ್ನ ಜಪ ಮಾಡಿದಾಗ ಇದು ಎಳ್ಕೊಳ್ಳುತ್ತೆ. ಇವಾಗ ನೀವು ಹೆಂಗೆ ಇದನ್ನ ಎಳ್ಕೊಂತು ಒಂದ್ ಸೆಕೆಂಡ್ ಅಲ್ಲಿ ಹೆಂಗ್ ಎಳ್ಕೊಂತು, ಅದೇ ತರ ಪಾಸಿಟಿವ್ ಮಂತ್ರಗಳನ್ನ ಇದು ಎಳ್ಕೊಳ್ಳುತ್ತೆ, ಸ್ಟೋರ್ ಮಾಡುತ್ತೆ. ಸ್ಟೋರ್ ಮಾಡ್ಕೊಂಡು ನಮ್ಗೆ ಪಾಸಿಟಿವ್ ಎನರ್ಜಿ ಬರೋಕ್ಕೆ ಶುರು ಮಾಡುತ್ತೆ. ಸೊ ಆ ತರ ಇದೊಂದು ಕರುಂಗಾಲಿ ಮಾಲೆ, ಇದು ಅದ್ಭುತ. ಸೊ ಇದು ಬಂದು ನಾವು ಧರಿಸ್ಬೇಕಂದಾಗ ನಿಯಮಗಳೇನೋ ಇಟ್ಕೊಂಡು ಏನು ಇಲ್ಲ. ಅಂದ್ರೆ ಮಂಗಳವಾರ ದಿವಸ, ಶುಕ್ರವಾರ ದಿವಸಗಳು ಒಳ್ಳೇದು, ಆ ದಿವಸ ಧರಿಸ್ಕೊಂಡ್ರೆ ಒಳ್ಳೇದು. ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧರಿಸ್ಕೊಂಡ್ರೆ ಹಾಕೊಂಡ್ರೆ ಮತ್ತೆ ಬಿಚ್ಚಿ ಮತ್ತೆ ನೈಟ್ ಏನ್ ಬೇಕಾದ್ರೆ ಅವ್ರಿಗೆ ಇದಕ್ಕೆ ಏನು ನಿಯಮ ಇಲ್ಲ. ರಾತ್ರಿ ಆಗುತ್ತಾ ಹಾಕೋಬಹುದು, ಆಗಿಲ್ವಾ ಬಿಚ್ಚಿಟ್ಕೋ, ಬೆಳಿಗ್ಗೆ ಹಾಕೋಬಹುದು, ಸಮಸ್ಯೆ ಏನ್ ಇರೋದಿಲ್ಲ ಇದು. ಸೊ ಹಾಕೊಂಡ್ರೆ ಬಾಡಿ ಇರುವಂತ ಹೀಟ್ನ ಎಳೆಯೋದು ನೀಟಾಗಿ ಗೊತ್ತಾಗುತ್ತೆ. ಹೀಟ್ ಎಳೆಯುತ್ತೆ, ನೆಗೆಟಿವ್ನು ಎಳೆಯುತ್ತೆ. ಚಂಚಲ ಮನಸ್ಥಿತಿ ಇರೋಂಥವ್ರು, ಆಮೇಲೆ ಡಿಪ್ರೆಷನ್ ಮೈಂಡೆಡ್ ಇರೋರು, ಇದಕ್ಕೆಲ್ಲ ತುಂಬಾ ವರ್ಕ್ ಮಾಡುತ್ತೆ. ಸೊ ಅಂದ್ರೆ ಒಂದು ಕಾನ್ಸಂಟ್ರೇಟ್ ಪವರ್ನ ಕ್ರಿಯೇಟ್ ಮಾಡುತ್ತೆ, ಹೆಚ್ಚಿಸುತ್ತೆ. ಹೌದು, ಆಗುತ್ತೆ. ಅದು ಓನ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು. ನಮ್ಗೆ ಅದಕ್ಕೆ ಏನು ಬೇಡ, ಹಿಂಗೆ ಮುಟ್ಟು ನೋಡಿ, ಬಿಸಿ ಹಂಗೇನೆ ಎಳ್ದಿರುತ್ತೆ, ಫುಲ್ ಬಿಸಿ, ಹೀಟ್ನೆಲ್ಲ ಹೇಳ್ಕೊಳ್ಳುತ್ತೆ. ಇದನ್ನ ನಾನು ನೋಡಿರೋ ಪ್ರಕಾರ ಹಳ್ಳೆಣ್ಣೆ ಹಾಕ್ತಾರೆ ಕಮ್ಮಿ ಆಗೋದಕ್ಕೆ. ಸೊ ಅದನ್ನ ಬಿಟ್ರೆ ಇದು ತುಂಬಾನೇ ನನಗೆ ದೇಹದ ಪೂರ್ತಿ ಓಲ್ ಬಾಡಿ ಇದು ನರನಾಡಿಗಳಿಂದ ಎಳ್ದ್ಬಿಡುತ್ತೆ. ಸೊ ಬರೀ ಹೀಟ್ ಮಾತ್ರ ಅಲ್ಲ, ನೆಗೆಟಿವ್ ಥಾಟ್ಸ್ನ ಎಳೆಯುತ್ತೆ. ಸೂಪರ್. ಬಟ್ ಇನ್ನೊಂದಂದ್ರೆ ಮಾರ್ಕೆಟ್ಗಳಲ್ಲಿ ಕರುಂಗಲಿ ಅನ್ಕೊಂಡು ತುಂಬಾ ಲೋಕಲ್ಸ್ ಬರುತ್ತೆ, ಗೊತ್ತಾಗಲ್ಲ ಜನಕ್ಕೆ ಅದೇನು ಅಂತ. ಈಗ ನಂಗೆ ತೋರಿಸಿದ್ನಲ್ಲ, ಒರಿಜಿನಲ್ ಆದ್ರೆ ಹಿಂಗ್ ಉಜ್ಜಿದ್ರೆ ಆ ಬಣ್ಣ ಬಂತು ಅಂದ್ರೆ ಒರಿಜಿನಲ್. ಆಮೇಲೆ ತೂಕದಲ್ಲಿ ಗೊತ್ತಾಗುತ್ತೆ, ಬೆಳ್ಳಿ ಬಣ್ಣ, ಗೋಲ್ಡ್ ಗುದ್ರೆ ಗೋಲ್ಡ್ ಬಣ್ಣ. ನಿಮ್ಗೆ ಒಂದ್ ನಿಮಿಷ ಎಲ್ಲ ಉಜ್ಬಿಟ್ರೆ ಗೋಲ್ಡ್ ಚೈನ್ ತರ ಕಾಣಿಸುತ್ತೆ, ಇಷ್ಟು ದಪ್ಪದು ಗೋಲ್ಡ್ ಆ ತರ ಬರುತ್ತೆ. ಬಟ್ ಉಜ್ಜಿದಾಗ ಅದೇನು ಸ್ವಲ್ಪ ಸಮಯ ಇರುತ್ತಾ ಇಲ್ಲ ಫುಲ್ ಟೈಮ್ ಇರುತ್ತೆ ಹಾಗೆ ಉಜ್ಜಿ? ಇಲ್ಲ ಹಂಗಾದ್ರೆ ಗೋಲ್ಡ್ ಆಗ್ಬಿಡುತ್ತೆ ಅದು. ಅಂದ್ರೆ ಅದ್ರದೊಂದು ಇದ್ರ ತರ ಏನು ಪ್ರಭಾವ, ಅಂದ್ರೆ ಯಾವುದೇ ವಸ್ತುನ ತಗೊಂಡ್ರೆ ಎಳ್ಕೊಳ್ಳುತ್ತೆ, ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ ಹಾಗೇನೆ ಅದು ಕಣ್ಮರೆ ಆಗ್ಬಿಡುತ್ತೆ. ಸೊ ಅಂದ್ರೆ ಆ ಶಕ್ತಿ ಇದೆ ಅಂತ. ಬೇರೆ ಯಾವ್ದಕ್ಕೆ ಹಂಗಾಗಲ್ಲ ನೋಡಿ, ಹಿಂಗ್ ಹೊಡೆದ್ರೆ ಆ ಪೇಂಟ್ ಹಂಗೆ ಉಳ್ಕೊಳ್ಳುತ್ತೆ. ಎರಡನೇದಾಗ ಏನು ಅಂದ್ರೆ ಯಾವ್ದಕ್ಕೆ ಉಜ್ಜಿದ್ರು ಬೆಳ್ಳಿ ಅಷ್ಟು ಈಸಿಯಾಗಿ ಅದು ಅಂಟ್ಕೊಳ್ಳೋದಿಲ್ಲ. ಹೌದು, ಕಲ್ಲು ಗುಜ್ಜಿದ್ರು ಅಂಟ್ಕೊಳ್ಳೋದಿಲ್ಲ. ಅಂತದ್ರಲ್ಲಿ ಇದು ಕಂಟ್ಕೊಳ್ಳುತ್ತೆ ಅಂದ್ರೆ ಇದ್ರ ಶಕ್ತಿ ಎಷ್ಟು ಇರ್ಬೋದು ನೋಡಿ. ಗೋಲ್ಡ್ನ ಎಳೆಯುತ್ತೆ, ಆಮೇಲೆ ಬೆಳ್ಳಿನ ಎಳೆಯುತ್ತೆ, ಎಲ್ಲಾನು ಎಳೆಯುತ್ತೆ. ಮತ್ತೆ ಇದು ಬೆಳ್ಳಿದು ಅದ್ರಲ್ಲಿಂದ ಅದು ಎಳ್ಕೊಂಡಿದ್ದ ಇಲ್ಲ ಇದೇ ಟರ್ನ್ ಆಗುತ್ತೆ ಬಣ್ಣ. ಹಂಗೆ ಎಳ್ಕೊಂಡ್ಬಿಟ್ರೆ ನಿಮ್ಮ ಅಲ್ಲಿರೋ ಬೆಳ್ಳಿ ಖಾಲಿ ಆಗ್ಬಿಡುತ್ತೆ. ಗೋಲ್ಡ್ ಗುಜ್ಜಿದ್ರೆ ಎಲ್ಲಿ ಇದ್ರೆ ಎಳ್ಕೊಂಡ್ಬಿಡ್ಬೋದು ಒಂದಷ್ಟು ಉಜ್ಜಿ. ಯಾವ್ದು ಇದಕ್ಕೆ ಬರೋದಿಲ್ಲ, ಅದಕ್ಕೆ ಉಜ್ಜಿದ ತಕ್ಷಣ ಇದ್ರ ಬಣ್ಣ ಬದಲಾಯಿಸುತ್ತೆ, ಆ ಕಲರ್ ಬರುತ್ತೆ. ಒಂದಿಷ್ಟು ಕೂಡ ಅದರಿಂದ ಯಾವುದೇ ಗೋಲ್ಡ್ ಆಗಿರ್ಬೋದು, ಬೆಳ್ಳಿದು ಇದನ್ನ ಎಳ್ಕೊಳ್ಳೋದಿಲ್ಲ. ಉಜ್ಜಿದ ತಕ್ಷಣ ಇದ್ರ ಬಣ್ಣ ಬದಲಾಯಿಸೋದು, ಅಂದ್ರೆ ಶಕ್ತಿ ಅಷ್ಟಿದೆ ಅಂತ ಅದಕ್ಕೆ. ಅದರದೊಂದು ಪ್ರಭಾವ ಅಷ್ಟು ಶಕ್ತಿ ಇದೆ ಅದಕ್ಕೆ. ಅಂದ್ರೆ ಕಣ್ಣು ಮುಂದೆನೆ ಅದು ತೋರಿಸುವಂತ ಪ್ರಭಾವ, ತೋರಿಸುವಂತ ಶಕ್ತಿ ಅಷ್ಟಿದೆ ಅದಕ್ಕೆ. ಮೇನ್ ಏನಂದ್ರೆ ಅವರು ರಾಶಿ ನಕ್ಷತ್ರಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೊಂಡು ಧರಿಸ್ಕೊಂಡ್ರೆ ಅದ್ಭುತವಾದಂತಹ ರಿಸಲ್ಟ್ ಇದರಲ್ಲಿ ಇರುತ್ತೆ. ಅಂದ್ರೆ ಒರಿಜಿನಲ್ ಧರಿಸ್ಬೇಕು. ಸೊ ನಿಮ್ಗೆ ಇವಾಗ ಅದು ಬೇಕಂದ್ರೆ ಯಾರಿಗಾದ್ರೂ ಬೇಕಂದ್ರೆ ನನಗೆ ಕಾಲ್ ಮಾಡಿ, ನೇರವಾಗಿ ತಗೊಳ್ಳೋರಾದ್ರೆ ಬಂದು ನೇರವಾಗಿ ತಗೋಬಹುದು. ದೂರ ನನ್ಗೆ ಬರೋಕ್ಕಾಗಲ್ಲ ಅಂತಂದ್ರೆ ಕೊರಿಯರ್ ಮುಖಾಂತರವಾಗಿ ಅವ್ರವ್ರ ಊರುಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಕಳಿಸ್ಕೊಡ್ತೀನಿ. ಅದನ್ನ ಬಳಸ್ಕೋಬಹುದು. ಎಷ್ಟು 1 ವೀಕ್ ಬೇಕಾಗುತ್ತಾ? ಅಂದ್ರೆ ಅವ್ರದ್ದು ಡಿಸ್ಟೆನ್ಸ್ ಮೇಲೆ ಡಿಪೆಂಡ್. ಅಂದ್ರೆ ನಾನು ಇವಾಗ ಯಾವ್ದು ತಂದು ಮನೇಲಿ ಇಟ್ಕೊಂಡಿರೋದಿಲ್ಲ. ಸೊ ಯಾರು ಏನ್ ಹೇಳ್ತಾರೆ ಅವಾಗ ನಾನಿನ್ನು ತರಿಸ್ಕೊಂಡು
ಆಮೇಲೆ ಅವ್ರದ್ದು ಡಿಸ್ಟೆನ್ಸ್ ಮೇಲೆ ಅವ್ರ ಕೊರಿಯರ್ ಎಷ್ಟು ದಿನ ಮುಟ್ಟುತ್ತೆ ಅನ್ನೋದ್ರ ಮೇಲೆ ಏನಾದ್ರು ನಮ್ಮ ಕರ್ನಾಟಕದ ಮೂಲೆ ಅಂದ್ರೆ ಹೆಚ್ಚು ಕಮ್ಮಿ ಒಂದು 4 to 5 days ಅಲ್ಲಿ ಮುಟ್ಬಿಡುತ್ತೆ. ಯಾರಾದ್ರೂ ನಿಯರ್ ಬೈ ಬೆಂಗಳೂರು ಸುತ್ತಮುತ್ತ ಇರೋರು ಬೇಕು ಅಂದ್ರೆ ನೇರ ಹೋಗಿ ಬಂದು ನನ್ನ ಹತ್ರ ಮನೆಯಿಂದ ಇಸ್ಕೋಬಹುದು. ಸೊ ಆಗ ಮಾಡ್ಬೋದು. ಬಟ್ ಅದ್ಭುತ ಇದು, ಅಂದ್ರೆ ಅಷ್ಟು ಕೆಲಸ ಮಾಡುತ್ತೆ ಈ ಕರುಂಗಾಲಿ ಅಂದ್ರೆ ಸರಿಯಾದ ಮಾಹಿತಿಗಳು ತುಂಬಾ ಜನಕ್ಕಿಲ್ಲ. ಅಂದಷ್ಟೋ ಇಷ್ಟೋ ಎಲ್ಲಾದ್ರಲ್ಲೂ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಅವ್ರಿಗೆ ಗೊತ್ತಿರೋ ಮಾಹಿತಿಗಳನ್ನ ಹೇಳ್ತಾ ಇರ್ತಾರೆ, ತೋರಿಸೋರು ಇದ್ದಾರೆ. ಬಟ್ ನಾನು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಇದ್ರ ಶಕ್ತಿ ಏನು ಅಂತ ನಿಮ್ಗೆ ಕಣ್ಣು ಮುಂದೆನೆ ತೋರಿಸ್ದೆ. ಅದೇ ಸೆಲೆಬ್ರಿಟೀಸ್ ಎಲ್ಲಾನು ಈಗ ತಮಿಳ್ನಾಡಲ್ಲಿ ಹೌದು ಇವಾಗ ಸ್ವಲ್ಪ ಫೇಮಸ್ ಆಗ್ತಿದೆ ಇದು, ಒಬ್ಬೊಬ್ಬರ ನೋಡ್ಕೊಂಡು ಹಾಕೊಳ್ತಾರೆ. ಹೌದು. ಬಟ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಇದಕ್ಕೆ ಯಾವ್ದು ನಿಯಮಗಳಿಲ್ಲ. ಅಂದ್ರೆ ಹಾಗೆ ಇರಬೇಕು ಹೀಗೆ ಇರಬೇಕು ಅಂತಲ್ಲ. ಕೆಲವು ಮಾಲೆಗಳನ್ನ ತರಿಸಿದಾಗ ಅದಕ್ಕೆ ಅದರದ್ದೇ ನಿಯಮಗಳಿರುತ್ತೆ. ಯಾವ ಸಮಯದಲ್ಲಿ ಹಾಕೋಬೇಕು, ಯಾವಾಗ ಹಾಕೋಬೇಕು, ಯಾವ್ದು ಹಾಕೋಬಾರ್ದು, ಹೆಣ್ಮಕ್ಳು ಹಾಕೋಬಾರ್ದು, ಗಂಡು ಮಕ್ಳು, ಈ ತರ. ಇದಕ್ಕೆ ಏನು ಇಲ್ಲ, ಮನುಷ್ಯರಾದವರು ಎಲ್ಲರೂ ಹಾಕೋಬಹುದು. ಸೂಪರ್, ಒಳ್ಳೇದು. ಸೊ ವೀಕ್ಷಕರೇ, ಇದೊಂದು ಕರಂಗಾಲಿ ಮಾಲೆ. ಸೊ ಅದರದ್ದೇ ಒಂದು ಶಕ್ತಿ. ಸಣ್ಣದಾಗಿ ಒಂದು ಬೆಳ್ಳಿಗೆ ಉಜ್ಜಿ ತೋರಿಸೋದು, ಅದು ಬೆಳ್ಳಿ ಕಲರ್ ಬದಲಾಯಿತು. ಸೊ ಇದ್ರ ಬಗ್ಗೆ ಯಾರಿಗಾದ್ರೂ ಇನ್ನೂ ಆಸಕ್ತಿ ಇದ್ದು, ಇಲ್ಲಾಂದ್ರೆ ಆ ಥರದ್ದೇನೋ ನನಗೂ ಬೇಕಂದಾಗ ನೀವು ಆದಿತ್ಯವ್ರನ್ನ ಸಂಪರ್ಕ ಮಾಡಿದ್ರೆ ಅದರದ್ದು ವ್ಯವಸ್ಥೆ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಆ ಮಾಲೆ ಶಕ್ತಿ, ಆ ಪವರ್ ಬಗ್ಗೆ ಒಂದು ಚಿಕ್ಕದೊಂದು ವಿಡಿಯೋ ಮಾಹಿತಿ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಆದಿತ್ಯವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.